ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಹೈ ವೋಟಿಂಗ್ ಕುತೂಹಲ ಮೂಡಿಸಿದೆ ಬೊಂಬೆನಾಡು ಎಲೆಕ್ಷನ್ ವಿಚಾರ. ಚನ್ನಪಟ್ಟಣ ಕಣಕ್ಕಿಗಾಗಲೇ ತೆರೆ ಬಿದ್ದಿದ್ದು ಫಲಿತಾಂಶದತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಫಲಿತಾಂಶದಿಂದಾಗಿ ನಿರ್ಧಾರವಾಗುತ್ತಾ ಹಲವರ ಭವಿಷ್ಯ. ನೆನೆಯಷ್ಟೇ ಮುಕ್ತಾಯವಾಗಿದೆ 3 ಹೈ ವೋಲ್ಟೇಜ್ ಕ್ಷೇತ್ರಗಳ ಚುನಾವಣೆ. ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ. ಚನ್ನಪಟ್ಟಣನೇ ಹೆವ್ವೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ದು, ಜೊತೆಗೆ ಹೈ ವೋಲ್ಟೇಜ್ ಕ್ರಿಯೇಟ್ ಮಾಡಿದಂತಹ ಕಣ. ಸೊ ಅಲ್ಲಿ ಹೈ ವೋಟಿಂಗ್ ಕೂಡ ಆಗಿದೆ. ಮತದಾರ ಯಾರ ಹಣೆ ಬರಹವನ್ನ ಇವಿಎಂ ಅಲ್ಲಿ ಕೆತ್ತಿದ್ದಾನೆ. ಫಲಿತಾಂಶದಿಂದ ನಿರ್ಧಾರವಾಗುತ್ತಾ ಹಲವರ ಭವಿಷ್ಯ. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಮುಗಿದಿರುವ ಹೈ ವೋಟಿಂಗ್ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಚನ್ನಪಟ್ಟಣದಲ್ಲಿ ವೋಟಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಮತದಾನವನ್ನ ಮಾಡಿ ಅಂತ ಏನ್ ಕರೆ ಕೊಟ್ಟಿದ್ರಲ್ಲ, ಅದಕ್ಕೆ ಸ್ಪಂದಿಸಿದ್ದಾರೆ. ಪ್ರತಿಯೊಬ್ರು ಕೂಡ ಅಲ್ಲಿ ವೋಟ್ ಅನ್ನ ಹಾಕಿ ಇವಿಎಂ ಅಲ್ಲಿ ಎಲ್ಲರ ಹಣೆ ಬರಹ ಇದೆ. ಇತ್ತ ಸೈನಿಕ ಗೆದ್ರೆ ಡಿಕೆ ಬ್ರದರ್ಸ್ ವರ್ಚಸ್ಸು ಮತ್ತಷ್ಟು ವೃದ್ಧಿಯಾಗುತ್ತೆ. ಲೋಕಸಭಾ ಸೋಲಿನಿಂದ ಕಂಗೆಟ್ಟಿದ ಡಿಕೆ ಬ್ರದರ್ಸ್ ಗೆಲ್ಲ ಹುಮ್ಮಸ್ಸನ್ನ ತುಂಬದಂಗಾಗುತ್ತೆ. ಬೆಂಗಳೂರು ಗ್ರಾಮಾಂತರ ಸೋಲಿನ ಬಳಿಕ ಬ್ರದರ್ಸ್ಗೆ ಸಂಕಷ್ಟ ಎದುರಾಗಿತ್ತು. ಸೊ ಅದರ ಸೇಡಿಲಿ ತೀರಿಸಿಕೊಂಡಂಗಾಗುತ್ತೆ. ಸಿಪಿವೈ ಗೆದ್ರೆ ಕ್ಷೇತ್ರದಲ್ಲಿ ಬ್ರದರ್ಸ್ ವರ್ಚಸ್ಸು ಮತ್ತಷ್ಟು ವೃದ್ಧಿಯಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಡಿಕೆ ಬ್ರದರ್ಸ್ ಠಿಕಾಣಿ ಹೂಡಿದಂತಹ ಕ್ಷೇತ್ರ ಎಲ್ಲ. ಈ 3 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳನ್ನ ಬಿಟ್ಟು ಚನ್ನಪಟ್ಟಣದ ಮೇಲೆನೆ ಅವರ ಕಾನ್ಸಂಟ್ರೇಟ್. ಒಂದ್ ರೀತಿ ಕುದುರೆಗೆ ಲಾಳವನ್ನ ಹಾಕ್ದಂಗೆ. ಅವರ ಕಣ್ಣೇನಿದ್ರು ನೆಟ್ಟಿದ್ದು ಚನ್ನಪಟ್ಟಣದಲ್ಲಿ ಆ ವೋಟಿಂಗ್ ಮೇಲೆ. ಸೊ ಲೋಕಸಭಾ ಸೋಲ್ನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮಂಜುನಾಥ್ ಅವರು ಗೆದ್ದಿದ್ರು, ಡಿಕೆ ಸುರೇಶ್ ಸೋತಿದ್ರು. ಸೋಲಿನ ಬಳಿಕ ಅವ್ರಿಗೆಲ್ಲೋ ಸಂಕಷ್ಟ ಬಂದೂತಿತ್ತು. ಇದೀಗ ಗೆದ್ರೆ ಒಂದಷ್ಟು ವರ್ಚಸ್ಸು ವೃದ್ಧಿಯಾಗತ್ತೆ ಅನ್ನುವಂತಹ ಮಾಹಿತಿ ಇದೆ. ಫಲಿತಾಂಶದಿಂದ ಹಲವರ ಭವಿಷ್ಯ ಅಲ್ಲಿ, ಅದರಲ್ಲೂ ಡಿಕೆ ಬ್ರದರ್ಸ್. ಇನ್ನು ಅಹಿಂದ ಮತಗಳೇನಾದ್ರೂ ಹೆಚ್ಚಾದ್ರೆ ಸಿಎಂಗೆ ಮತ್ತೊಂದು ಬಲ ಬಂದಂಗಾಗತ್ತೆ. ಅಹಿಂದ ಮತಗಳ ಕ್ರೋಢೀಕರಣದಲ್ಲಿ ವಿಫಲವಾದ್ರೆ ಸಿದ್ದರಾಮಯ್ಯನವ್ರಿಗೂ ಕೂಡ ಟೆನ್ಷನ್ ಶುರುವಾಗತ್ತೆ. ಇತ ಪ್ರತಿಷ್ಠೆಯ ಉಪಕದನದಲ್ಲಿ ದಳಪತಿಗಳು ಕೂಡ ತಮ್ಮ ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಬೇಕು. ದಳಕೋಟೆಯನ್ನ, ಭದ್ರಕೋಟೆಯನ್ನ, ಜೊತೆಗೆ ಪುತ್ರನ ಭವಿಷ್ಯವನ್ನ, ಜೊತೆಗೆ ತನ್ನ ಸೇಡನ್ನ. ಯಾಕಂದ್ರೆ ಇಲ್ಲಿ ನೇರವಾಗಿ ಫೈಟ್ ನಡೆದಿದ್ ನಿಖಿಲ್ ಸಿಪಿವೈ ಅನ್ನೋದಕ್ಕಿಂತ ಡಿಕೆ ಬ್ರದರ್ಸ್ ವರ್ಸಸ್ HDK ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಚನ್ನಪಟ್ಟಣದಲ್ಲಿ ಗೆಲುವು ಇಬ್ಬರಿಗೂ ಕೂಡ, ಮೈತ್ರಿಗೂ ಕಾಂಗ್ರೆಸ್ಗೂ ಅಷ್ಟೇ ಮಾನ್ಯತೆಯನ್ನ ಪಡೆಯುತ್ತೆ ಅಂತ ಹೇಳ್ಬೋದು. ಅಹಿಂದ ಮತಗಳು ಬಂದ್ರೆ ಸಿಎಂಗೊಂದು ಬಲ, ಸಿಪಿವೈ ಗೆದ್ರೆ ಅದರ ನೇರ ಎಫೆಕ್ಟ್ ಡಿಕೆ ಬ್ರದರ್ಸ್ಗೆ ಒಂದು ಗರಿಮೆ ಸಿಗತ್ತೆ. ಸತತ ಸೋಲಿನಿಂದ ಕಂಗೆಟ್ಟಿದ್ದ ನಿಖಿಲ್ ರಾಜಕೀಯ ಭವಿಷ್ಯಕ್ಕೊಂದು ಮುನ್ನಡಿ ಸಿಕ್ಕಂಗಾಗತ್ತೆ. ಈ ರೀತಿ ಕ್ಷೇತ್ರ ಒಂದಾದ್ರೂ ಹಲವರ ಹಣೆ ಬರಹ ಇಲ್ಲಿ ಗೊತ್ತಾಗತ್ತೆ. ಸೊ ರಿಸಲ್ಟ್ ಟೆನ್ಷನ್ 23ನೇ ತಾರೀಕು ಇರೋದು ರಿಸಲ್ಟ್. ನೀವು 12 ದಿನ ವೆಯ್ಟ್ ಮಾಡಬೇಕು. ಸೊ ಬೈ ಎಲೆಕ್ಷನ್ ರಿಸಲ್ಟ್ ಟೆನ್ಷನ್ ಇಂದ ಹೊರಬರೋದಕ್ಕೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಒಂದು ಉಪ ಕದನ ನಡೆದ್ರೂ ಕೂಡ ಹೆಚ್ಚಾಗಿ ಹೈಪ್ ಕ್ರಿಯೇಟ್ ಮಾಡಿದೆ ಚನ್ನಪಟ್ಟಣ ಈಗ ಹಲವರ ವರ್ಚಸ್ಸಿಗೆ ಕಾರಣ ಆಗ್ತಾ ಇರೋದು ಏನ್ ಆಗಬಹುದು ಅಂತ?
ಎಸ್ ಪವಿತ್ರ, 3 ಕ್ಷೇತ್ರದ ಇಂದು ಉಪಕದನಕ್ಕೆ ಈಗಾಗ್ಲೇ ನಿನ್ನೆ ಅಷ್ಟೇ ಒಂದು ಪೊಲೀಸ್ ಸ್ಟಾಪ್ ಕೂಡ ಈಗಾಗ್ಲೇ ಬಿದ್ದಿರುವಂತದ್ದು. ಇದೀಗ ಎಲ್ಲಾ ಒಂದು ಅಭ್ಯರ್ಥಿಗಳ ಮನದಲ್ಲಿ ಸದ್ಯಕ್ಕೆ ಇರುವಂತಹ ಒಂದೇ ಒಂದು ಗೊಂದಲ ಅಂತಂದ್ರೆ ಈ ಬಾರಿ ಯಾರಿಗೆ ಆ ಒಂದು ಕ್ಷೇತ್ರದ ಪಟ್ಟ ಸಿಗುತ್ತೆ ಅನ್ನೋ ಒಂದು ಗೊಂದಲ ಕೂಡ ಈಗಾಗ್ಲೇ ಅಲ್ಲಿರ್ತಕ್ಕಂಥ ಒಂದಿಷ್ಟು ಅಭ್ಯರ್ಥಿಗಳಿಗೆ ಈಗಾಗ್ಲೇ ಕುತೂಹಲ ಕೂಡ ಮೂಡಿರುವಂತದ್ದು. ಅದ್ರಲ್ಲೂ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಜಿದ್ದಾಜಿದ್ದಿನ ಫೈಟ್ ಈ ಒಂದು ಕ್ಷೇತ್ರದಲ್ಲಿ ಕೂಡ ನಡೆದಿತ್ತು. 3 ಪಕ್ಷದಿಂದ, ಬಿಜೆಪಿಯಿಂದ, ಜೆಡಿಎಸ್ ಇಂದ, ಕಾಂಗ್ರೆಸ್ ಇಂದ ಘಟಾನುಘಟಿ ನಾಯಕರೇ ಒಂದು ಸಾಕಷ್ಟು ಫೈಟ್ ಅನ್ನು ಕೂಡ ಮಾಡಿದ್ರು ಆ ಒಂದು ಕ್ಷೇತ್ರದಲ್ಲಿ. ಈಗ ಎಲ್ಲಾ ಒಂದು ಕುತೂಹಲಕ್ಕೆ ತೆರೆ ಅದು ಗೊಂದಲಕ್ಕೂ ಇದಕ್ಕೂ ಕೂಡ ತೆರೆ ಬಿದ್ದಿರುವಂತದ್ದು. ಇದೀಗ ಏನಿದ್ರು ಕೂಡ ಫಲಿತಾಂಶದತ್ತ ಈಗಾಗ್ಲೇ ಎಲ್ಲರ ಒಂದು ಚಿತ್ತ ಕೂಡ ನೆಟ್ಟಿರುವಂತದ್ದು. ಅದ್ರಲ್ಲೂ ಕೂಡ ಪ್ರಮುಖವಾಗಿ ಏನು ಮಾಜಿ ಸಂಸದರಾದಂತಹ ಡಿ.ಕೆ. ಸುರೇಶ್ ಅವರು ಆ ಒಂದು ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು. ಆ ಒಂದು ಸೋಲಿನ ಹಿನ್ನೆಲೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವುದರ ಮೂಲಕ ಆ ಒಂದು ಸೇಡನ್ನು ತೀರ್ಸ್ಕೋಬೇಕಂತೇಳಿ ಈಗಾಗಲೇ ಡಿ.ಕೆ. ಬ್ರದರ್ಸ್ ಕೂಡ ಪಣವನ್ನು ತೊಟ್ಟು ಸಿ.ಪಿ. ಯೋಗೇಶ್ವರ್ ಅವರನ್ನು ಕೂಡ ಪಕ್ಷಕ್ಕೆ ಕರೆತಂದು ಈಗಾಗಲೇ ಅಲ್ಲಿ ಗೆಲ್ಲಿಸಿಕೊಂಡು ಬರುವಂತಹ ಎಲ್ಲಾ ಕಾರ್ಯತಂತ್ರಗಳನ್ನು ರೂಪಿಸಿ ಆ ಒಂದು ಕ್ಷೇತ್ರದಲ್ಲಿ ಏನೆಲ್ಲಾ ಕಾರ್ಯಗಳನ್ನ ಮಾಡ್ಬೇಕು, ಯಾವೆಲ್ಲ ರಣತಂತ್ರ ರೂಪಿಸ್ಬೇಕು ಅವೆಲ್ಲ ಕೂಡ ರೂಪಿಸಿದ್ರು. ಭರ್ಜರಿಯಾಗಿನೇ ಅಲ್ಲಿರ್ತಕ್ಕಂಥ ಒಂದು ಕಾರ್ಯತಂತ್ರಗಳನ್ನು ಕೂಡ ಮಾಡಿದ್ರು. ಅದೇ ರೀತಿಯಾದಂತಹ ಮಾಜಿ ಸಿಎಂ, ಪ್ರಸ್ತುತ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ತಮ್ಮ ಪುತ್ರನ ಮುಂದಿನ ರಾಜಕೀಯ ಭವಿಷ್ಯ ಈಗ ಇಲ್ಲಿನಿಂದಲೇ ರೂಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಅವರಿಬ್ರು ಕೂಡ ಮೊಮ್ಮಗನ ರಾಜಕೀಯ ಭವಿಷ್ಯವನ್ನು ಮತ್ತಷ್ಟು ಉತ್ತಮಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲೂ ಕೂಡ ಒಂದು ಭರ್ಜರಿಯಾದಂತಹ ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡುವ ಮೂಲಕ ಈಗಾಗಲೇ ಭರ್ಜರಿಯಾದಂತಹ ಒಂದು ಕಾರ್ಯತಂತ್ರವನ್ನು ಕೂಡ ಈಗ ರೂಪಿಸುವಂತದ್ದು. ಈ ಎರಡೂ ಪಕ್ಷದ ನಾಯಕರಿಗೂ ಕೂಡ ಅಲ್ಲಿ ಪಕ್ಷಕ್ಕಿಂತ ವ್ಯಕ್ತಿತ್ವ ಇಲ್ಲಿ ಪ್ರಮುಖವಾಗಿ ಮುಂಬರುವಂತದ್ದು. ಯಾಕೆಂತಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಹೇಗಾದ್ರೂ ಮಾಡಿ ತಮ್ಮ ಬಲಾಬಲವನ್ನು ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಎರಡೂ ಪಕ್ಷದ ನಾಯಕರು ಕೂಡ ಅಲ್ಲಿ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸಿದ್ರು. ದಳಪತಿಗಳು ಕೂಡ ಅದ್ರಲ್ಲೂ ಏನು ಜೆಡಿಎಸ್ ನ ಭದ್ರಕೋಟೆ ಅಂತೇಳಿ ಆ ಒಂದು ಕ್ಷೇತ್ರ ಕರೆಸ್ಕೊಳ್ತಿದೆ. ಹಾಗೆ ಆ ಒಂದು ಕ್ಷೇತ್ರವನ್ನು ಅದೇ ರೀತಿಯಾದಂತಹ ಅದೇ ಒಂದು ಭದ್ರಕೋಟೆಯನ್ನು ಮತ್ತೆ ಜೆಡಿಎಸ್ ತಮ್ಮ ಒಂದು ಆಧಿಪತ್ಯಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಎಲ್ಲಾ ಕಸರತ್ತನ್ನು ಕೂಡ ಮುಗಿಸಿರುವಂತದ್ದು. ಇನ್ನು ಬಿಜೆಪಿ ನಾಯಕರು ಕೂಡ ತಮ್ಮ ಒಂದು ಮೈತ್ರಿ ಧರ್ಮದ ಪ್ರಕಾರವಾಗಿ ಆ ಒಂದು ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನಾದ್ರೂ ಗೆಲ್ಲಿಸಿಕೊಂಡು ಬಂದ್ರೆ ತಾವು ಮೈತ್ರಿ ಪಕ್ಷಕ್ಕೆ ನ್ಯಾಯ ಮಾಡಿದಂಗಾಗುತ್ತೆ, ಹೈಕಮಾಂಡ್ ನಾಯಕರಿಗೂ ಕೂಡ ಮೆಚ್ಚಿಸುವಂತ ಕೆಲಸ ಕೂಡ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ಈಗಾಗ್ಲೇ ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ರು. ಹಾಗಾಗಿ ಎಲ್ಲಾ ಒಂದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಕೂಡ ತಮ್ಮ ತಮ್ಮ ಒಂದು ಪ್ರತಿಷ್ಠೆಯನ್ನು ಆ ಒಂದು ಕ್ಷೇತ್ರದಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ವರ್ಕೌಟ್ ಅನ್ನು ಕೂಡ ಮಾಡಿದ್ದಾರೆ. ಸದ್ಯ ನಾವು ಕೂಡ ಈಗ ಕಾದ್ ನೋಡ್ಬೇಕಾಗುತ್ತೆ ಪವಿತ್ರ. ಮುಂದಿನ ಏನು ಫಲಿತಾಂಶ ಹೊರ ಬೀಳೋವರೆಗೂ ಅಲ್ಲಿನ ಮತದಾರ ಪ್ರಭುಗಳು ಯಾರಿಗೆ ಮತ ಹಾಕಿದ್ದಾರೆ, ಯಾರಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಒಂದು